ಅಕ್ಕಿ ಯೋಜನೆಗೆ ಉಜ್ಜಯಿನಿ ಮಠದ ಸ್ವಾಮಿಗಳಾದ ಸಿದ್ಧಲಿಂಗ ಶ್ರೀಗಳು ಚಾಲನೆಯನ್ನ ನೀಡಿದರು. ಪ್ರಥಮ ಬ್ಯಾಗ್ ಅನ್ನು ಮಹಿಳೆಯರಿಗೆ ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಬೈಂದೂರಿನಲ್ಲಿ ಏಕಕಾಲದಲ್ಲಿ ಅಕ್ಕಿ ವಿತರಿಸಲಾಯಿತು. 290 ರೂಪಾಯಿಗೆ 10 ಕೆಜಿ ಅಕ್ಕಿ ನೀಡಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡಿದ ಸಂಸದ ರಾಘವೇಂದ್ರ, ಉಚಿತವಾಗಿ ಯಾವುದೇ ನೀಡುವುದು ಪ್ರಧಾನಿಗಳ ಉದ್ದೇಶವಿಲ್ಲ, ಬದಲಾಗಿ ಕಡಿಮೆ ದರಕ್ಕೆ ಅಕ್ಕಿ ವಿತರಿಸಲು ಮುಂದಾಗಿದ್ದಾರೆ. ಹಾಗಾಗಿ 290 ರೂಪಾಯಿ ನೀಡಿದ್ರೆ 10 ಕೆಜಿ ಅಕ್ಕಿ ಬ್ಯಾಗ್ ನೀಡಲಾಗ್ತಿದೆ. ಒಬ್ಬರಿಗೆ 10 ಕೆಜಿ ಅಕ್ಕಿ ನೀಡಲಾಗುತ್ತೆ. ಗರೀಬಿ ಹಟಾವೋ ಎಂಬ ಅಭಿಯಾನ ನಡೆಯಿತು. ಆದರೆ ಗರೀಬಿ ಹೋಗಲಾಡಿಸುವುದಕ್ಕೆ ಸೂಕ್ತ ಯೋಜನೆ ತರಲೇ ಇಲ್ಲ ಎಂದು ಹೇಳುವ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ಇದೀಗ ಭಾರತದಾದ್ಯಂತ ಭಾರತ್ ಅಕ್ಕಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದೀಗ ಭಾರತ್ ಅಕ್ಕಿ ಯೋಜನೆಗೆ ಉಜ್ಜಯಿನಿ ಮಠದ ಸ್ವಾಮಿಗಳಾದ ಸಿದ್ಧಲಿಂಗ ಶ್ರೀಗಳು ಚಾಲನೆಯನ್ನ ನೀಡಿದ್ರು. ಮೊದಲ ಬ್ಯಾಗ್ ಅನ್ನು ಮಹಿಳೆಯರಿಗೆ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಬೈಂದೂರಿನಲ್ಲಿ ಏಕಕಾಲದಲ್ಲಿ ಅಕ್ಕಿಯನ್ನ ವಿತರಣೆ ಮಾಡಲಾಯಿತು. 290 ರೂಪಾಯಿ ಕೊಟ್ಟರೆ 10 ಕೆಜಿ ಅಕ್ಕಿ ಬ್ಯಾಗ್ ಅನ್ನು ನಿಮಗೆ ನೀಡಲಾಗುತ್ತೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಸಂಸದ BY ರಾಘವೇಂದ್ರ ಅವರು, ಉಚಿತವಾಗಿ ಯಾವುದನ್ನೇ ನೀಡೋದು ಕೂಡ ಪ್ರಧಾನಿಗಳ ಉದ್ದೇಶವಲ್ಲ, ಬದಲಾಗಿ ಕಡಿಮೆ ದರಕ್ಕೆ ಅಕ್ಕಿಯನ್ನು ವಿತರಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ 290 ರೂಪಾಯಿ ಕೊಟ್ಟರೆ 10 ಕೆಜಿ ಅಕ್ಕಿ ಬ್ಯಾಗ್ ಅನ್ನು ನೀಡಲಾಗುತ್ತೆ. ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತೆ. ಗರೀಬಿ ಹಟಾವೋ ಎಂಬ ಅಭಿಯಾನ ನಡೆಯಿತು. ಆದರೆ ಗರೀಬಿ ಹೋಗಲಾಡಿಸೋದಕ್ಕೆ ಸೂಕ್ತ ಯೋಜನೆಯನ್ನ ತರಲೇ ಇಲ್ಲ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು.